ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಆಷಾಢ ಮಾಸದ ಶುಕ್ಲ ಪಕ್ಷದ ದೇವಶಯನಿ ಏಕಾದಶಿಯ ಶುಭಾಶಯಗಳನ್ನು ಹೇಳುತ್ತಾ ಈ ಶಯನಿ ಏಕಾದಶಿಯ ಮಹಾತ್ಮ್ಯವನ್ನು ನೋಡ್ತಾ ಹೋಗೋಣ. ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ, ಭಗವಂತ, ಆಷಾಢದ ಶುಕ್ಲ ಪಕ್ಷದ ಏಕಾದಶಿ ಯಾವುದು, ಅದರ ಹೆಸರು ಹಾಗೆಯೇ ವಿಧಿಯನ್ನು ದಯವಿಟ್ಟು ನನಗೆ ತಿಳಿಸಿ ಅಂತ. ಆಗ ಭಗವಂತ ಶ್ರೀಕೃಷ್ಣ ಈ ರೀತಿಯಾಗಿ ಹೇಳ್ತಾನೆ, ರಾಜನ್, ಆಷಾಢ ಶುಕ್ಲ ಪಕ್ಷದ ಏಕಾದಶಿಯ ಹೆಸರು ಶಯನಿ ಎಂಬುದಾಗಿ. ನಾನೀಗ ಅದರ ವರ್ಣನೆಯನ್ನು ಮಾಡ್ತೇನೆ. ಅದು ಮಹಾಪುಣ್ಯಮಯ ಸ್ವರ್ಗ ಮೋಕ್ಷಗಳನ್ನು ಕೊಡುವಂತಹದ್ದಾಗಿದೆ. ಎಲ್ಲ ಪಾಪಗಳನ್ನು ನಾಶ ಮಾಡುವ ಉತ್ತಮ ವ್ರತ ಇದಾಗಿದೆ. ಆಷಾಢ ಶುಕ್ಲ ಪಕ್ಷದ ಶಯನಿ ಏಕಾದಶಿಯ ದಿನ ಯಾರು ಕಮಲಲೋಚನ ಭಗವಾನ್ ವಿಷ್ಣುವಿನ ಪೂಜೆ ಹಾಗೂ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತಾರೋ ಅವರು 3 ಲೋಕಗಳಲ್ಲಿ ಹಾಗೂ 3 ಸನಾತನ ದೇವತೆಗಳ ಪೂಜೆಯನ್ನು ಸಾಕ್ಷಾತ್ ಮಾಡಿದಂತೆ. ಹರಿಶಯನಿ ಏಕಾದಶಿಯ ದಿನ ನನ್ನ ಒಂದು ಸ್ವರೂಪ ರಾಜ ಬಲಿಯ ಹತ್ತಿರದಲ್ಲೂ ಹಾಗೆಯೇ ಇನ್ನೊಂದು ಕ್ಷೀರಸಾಗರದಲ್ಲಿ ಶೇಷನಾಗನ ಶಯ್ಯೆಯಲ್ಲೂ ಶಯನವನ್ನು ಮಾಡ್ತಾ ಇರುತ್ತೆ. ಮುಂದಿನ ಕಾರ್ತೀಕದ ಏಕಾದಶಿಯವರೆಗೆ ಶಯನವನ್ನು ಮಾಡ್ತಾ ಇರುತ್ತೆ. ಆದ್ದರಿಂದ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ಏಕಾದಶಿಯವರೆಗೆ ಮನುಷ್ಯ ಧರ್ಮಾಚರಣೆಯನ್ನು ಮಾಡಲೇಬೇಕು. ಯಾವ ಮನುಷ್ಯ ಈ ವ್ರತಾನುಷ್ಠಾನ ಮಾಡ್ತಾನೋ ಆತ ಪರಮಗತಿಯನ್ನು ಹೊಂದುತ್ತಾನೆ. ಏಕಾದಶಿಯ ದಿನ ರಾತ್ರಿ ಜಾಗರಣೆ ಮಾಡಿ ಶಂಖಚಕ್ರ ಗದಾಧಾರಣೆಯನ್ನು ಮಾಡಿರುವಂತಹ ಭಗವಂತ ವಿಷ್ಣುವಿನ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ಸಿಗುವಂತಹ ಪುಣ್ಯ ನಮಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆ ಪುಣ್ಯವನ್ನು ಚತುರ್ಮುಖ ಬ್ರಹ್ಮರಿಂದಲೂ ಕೂಡ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲ. ಹೇ ರಾಜನ್, ಯಾರು ಈ ರೀತಿಯಾಗಿ ಭೋಗ ಮೋಕ್ಷ ಪ್ರದಾನ ಮಾಡುವಂತಹ ಸರ್ವ ಪಾಪಹಾರಿ ಏಕಾದಶಿಯ ಈ ಉತ್ತಮ ವ್ರತದ ಪಾಲನೆಯನ್ನು ಮಾಡ್ತಾರೋ ಆತ ಜಾತಿಯಲ್ಲಿ ಚಾಂಡಾಲನೇ ಆಗಿದ್ದರೂ ಕೂಡ ಯಾವಾಗಲೂ ನನಗೆ ಪ್ರಿಯವಾಗಿರ್ತಾನೆ. ಯಾರು ದೀಪದಾನ, ಪಲಾಶದ ಎಲೆಯಲ್ಲಿ ಊಟ ಹಾಗೆಯೇ ವ್ರತವನ್ನು ಮಾಡ್ತಾ 4 ಮಾಸಗಳನ್ನು ಕಳೀತಾರೋ ಅವರು ನನಗೆ ಪ್ರಿಯರು. ಭಗವಂತ ವಿಷ್ಣು ಈ 4 ತಿಂಗಳು ನಿದ್ರೆಯಲ್ಲಿ ಇರುತ್ತಾರೆ. ಆದ್ದರಿಂದ ಮನುಷ್ಯರು ಭೂಮಿಯಲ್ಲಿ ಶಯನವನ್ನು ಮಾಡಿದರೆ ಅದು ಪ್ರಶಸ್ತ. ಶ್ರಾವಣದಲ್ಲಿ ಶಾಖವನ್ನು, ಭಾದ್ರಪದದಲ್ಲಿ ಮೊಸರು, ಆಶ್ವಯುಜದಲ್ಲಿ ಹಾಲು ಹಾಗೆಯೇ ಕಾರ್ತೀಕದಲ್ಲಿ ದ್ವಿದಳವನ್ನು ಮಾನವರು ತ್ಯಜಿಸಬೇಕು. ಅಥವಾ 4 ತಿಂಗಳಲ್ಲಿ ಯಾರು ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾರೋ ಅವರು ಪರಮಗತಿಯನ್ನು ಹೊಂದುತ್ತಾರೆ ಅಂತ ಶ್ರೀಕೃಷ್ಣ ಯುಧಿಷ್ಠಿರನಲ್ಲಿ ಹೇಳ್ತಾನೆ. ರಾಜನ್, ಏಕಾದಶಿ ವೃತ್ತದಿಂದಲೇ ಮನುಷ್ಯ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಆದ್ದರಿಂದ ಯಾವಾಗಲೂ ಇದನ್ನು ಆಚರಿಸಬೇಕು. ಶಯನಿ ಹಾಗೂ ಬೋಧಿನಿಯ ಮಧ್ಯದಲ್ಲಿ ಕೃಷ್ಣ ಪಕ್ಷದ ಏಕಾದಶಿಗಳು ಗೃಹಸ್ಥರಿಗೆ ವ್ರತವನ್ನು ಮಾಡಲು ಬಹು ಯೋಗ್ಯವಾದವುಗಳು ಎಂಬುದಾಗಿ ದೇವಶಯನಿ ಅಥವಾ ಶಯನಿ ಏಕಾದಶಿಯ ಬಗ್ಗೆ ಭಗವಂತ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳುತ್ತಾನೆ. ಕೃಷ್ಣ ಮುಂದುವರಿಸ್ತಾ ಯುಧಿಷ್ಠಿರನಿಗೆ ಈ ದೇವಶಯನಿ, ಪದ್ಮ ಅಥವಾ ಶಯನಿ ಏಕಾದಶಿಯ ಬಗೆಗಿನ ಕಥೆಯನ್ನು ಹೇಳುತ್ತಾನೆ. ಹೇ ರಾಜನ್, ಹಿಂದೆ ನಾರದ ಮಹರ್ಷಿ ಬ್ರಹ್ಮನಲ್ಲಿ ಈ ಪದ್ಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯ ಆಚರಣೆಯ ಬಗ್ಗೆ ಪ್ರಶ್ನೆಯನ್ನು ಕೇಳುತ್ತಾನೆ. ಆಗ ಬ್ರಹ್ಮದೇವರು ಈ ರೀತಿಯಾಗಿ ಹೇಳ್ತಾರೆ, ಈ ಏಕಾದಶಿಯನ್ನು ಅಂತಂದರೆ ಆಷಾಢ ಶುಕ್ಲದ ಏಕಾದಶಿಯನ್ನು ಪದ್ಮ ಏಕಾದಶಿ, ದೇವಶಯನಿ ಏಕಾದಶಿ ಅಥವಾ ಶಯನಿ ಏಕಾದಶಿ ಅಂತ ಕರೀತಾರೆ. ವಿಶೇಷವಾಗಿ ಈ ದಿನ ವಿಷ್ಣುವಿನ ಪೂಜೆಯನ್ನು ಮಾಡಲಾಗ್ತದೆ. ಈ ಏಕಾದಶಿಗೆ ಸಂಬಂಧಿಸಿದಂತಹ ಕಥೆ ಒಂದಿದೆ, ಅದನ್ನು ಹೇಳ್ತೇನೆ ಅಂತ ಹೇಳಿ ಬ್ರಹ್ಮದೇವರು ನಾರದರಿಗೆ ಈ ರೀತಿಯಾಗಿ ಕಥೆಯನ್ನು ಹೇಳುತ್ತಾರೆ. ವೈವಸ್ವತ ಮನ್ವಂತರದಲ್ಲಿ ಹುಟ್ಟಿದಂತಹ ಮಾಂಧಾತ ತನ್ನ ಪ್ರಜಾವರ್ಗವನ್ನು ಅತ್ಯಂತ ಸುಖಕರವಾಗಿ ಇಟ್ಟಿದ್ದ. ತನ್ನ ರಾಜ್ಯವನ್ನು
ಅತ್ಯಂತ ಉತ್ತಮ ರೀತಿಯಲ್ಲಿ ಆಳ್ತಾ ಇದ್ದ. ಆತನ ರಾಜ್ಯದಲ್ಲಿ ಯಾವ ಕೊರತೆಯೂ ಇರಲಿಲ್ಲ. ಆತನ ರಾಜ್ಯ ಸುಭಿಕ್ಷವಾಗಿತ್ತು. ಹೀಗೆ ಹಲವು ವರ್ಷಗಳು ಆತ ಸಂತೋಷದಿಂದ ಪ್ರಜಾವರ್ಗವನ್ನು ಪಾಲನೆ ಮಾಡಿದ. ಒಮ್ಮೆ 3 ವರ್ಷಗಳ ಕಾಲ ಆತನ ರಾಜ್ಯದಲ್ಲಿ ಮಳೆ ಬೆಳೆ ಇಲ್ಲದೆ ಬರಗಾಲದ ಪರಿಸ್ಥಿತಿ ಬಂದೊದಗಿತ್ತು. ಪ್ರಜಾವರ್ಗ ತಿನ್ನಲಿಕ್ಕೆ ಆಹಾರ ಇಲ್ಲದೆ ಹಾಹಾಕಾರವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಹಾಗೆಯೇ ಆತನ ರಾಜ್ಯದಲ್ಲಿ ಧಾರ್ಮಿಕ ಕಾರ್ಯಗಳು ಕಡಿಮೆ ಆದವು. ಬ್ರಾಹ್ಮಣರು ವೇದ ಪಾಠವನ್ನು ಕಡಿಮೆ ಮಾಡಿದರು. ಮಹರ್ಷಿಗಳು ಅಥವಾ ಋಷಿಗಳು ಯಜ್ಞ ಯಾಗಾದಿಗಳನ್ನು ಮಾಡುವುದನ್ನು ನಿಲ್ಲಿಸಿಬಿಟ್ರು. ಹೀಗೆ ಹವಿಸ್ಸು ದೇವತೆಗಳಿಗೆ ಹೋಗುವುದು ಕೂಡ ನಿಂತು ಹೋಯಿತು. ಪ್ರಜಾವರ್ಗ ರಾಜನಲ್ಲಿ ಬಂದು ತಮಗೆ ಒದಗಿದಂತಹ ಪರಿಸ್ಥಿತಿಯ ಬಗ್ಗೆ ಬೇಡಿಕೊಳ್ತಾರೆ. ಈ ಪರಿಸ್ಥಿತಿಯನ್ನು ಸರಿದೂಗಿಸಿ ಅಂತ ಹೇಳಿ ಕೇಳಿಕೊಳ್ತಾರೆ. ಆ ಸಂದರ್ಭದಲ್ಲಿ ಮಾಂಧಾತ ರಾಜ ಏನು ಮಾಡಬೇಕು ಅಂತ ಹೇಳಿ ತೋಚದೆ ಕಾಡಿಗೆ ಹೋಗ್ತಾನೆ. ಅರಣ್ಯದಲ್ಲಿ ಅಲೆದಾಡ್ತಾ ಸುಭೀಕ್ಷವಾದಂತಹ ಒಂದು ಆಶ್ರಮದ ಎದುರು ಬಂದು ನಿಲ್ತಾನೆ. ಆ ಆಶ್ರಮ ಅಂಗೀರಸ ಮುನಿಯದಾಗಿತ್ತು. ಆಶ್ರಮದ ಸುತ್ತಲೆಲ್ಲ ಸುತ್ತಾಡಿ ಮಾಂಧಾತ ರಾಜ ಅಂಗೀರಸ ಮುನಿಯ ಎದುರು ಬಂದು ನಿಲ್ತಾನೆ. ಮಾಂಧಾತ ರಾಜ ಅಂಗಿರಸ ಋಷಿಗೆ ಪರಿಣಾಮವನ್ನು ಮಾಡ್ತಾನೆ. ಮಾಡಿ ತನ್ನ ಎಲ್ಲ ಕಷ್ಟಗಳನ್ನು, ತನ್ನ ರಾಜ್ಯದ ಬಗ್ಗೆ, ತನ್ನ ರಾಜ್ಯಕ್ಕೆ ಒದಗಿರುವಂತಹ ಭೀಕರ ಬರಗಾಲದ ಬಗ್ಗೆ ಅವರಲ್ಲಿ ಹೇಳುತ್ತಾನೆ. ತನ್ನ ಸಮಸ್ಯೆಗೆ ಪರಿಹಾರವನ್ನು ಕೊಡಿ ಅಂತ ಅವರಲ್ಲಿ ಬೇಡಿಕೊಳ್ತಾನೆ. ಆಗ ಈತನ ಎಲ್ಲ ಸಮಸ್ಯೆಯನ್ನು ಕೇಳಿದಂತಹ ಅಂಗೀರಸ ಋಷಿವರೇಣ್ಯರು ಈತನಿಗೆ ಹೇಳ್ತಾರೆ, ರಾಜ ಚಿಂತಿಸಬೇಡ, ಇದಕ್ಕೆ ಪರಿಹಾರ ಇದೆ. ನೀನು ಆಷಾಢ ಶುಕ್ಲದಲ್ಲಿ ಬರುವಂತಹ ಪದ್ಮ ಶಯನಿ ಅಥವಾ ದೇವಶಯನಿ ಏಕಾದಶಿಯ ಆಚರಣೆಯನ್ನು ಮಾಡು. ಪದ್ಮ ಅಂತಂದರೆ ಸಂಪತ್ತು, ಸಮೃದ್ಧಿ. ನಿನ್ನ ರಾಜ್ಯದಲ್ಲಿ ಹೊರಟು ಹೋಗಿರುವಂತಹ ಸಂಪತ್ತು ಈ ಏಕಾದಶಿಯ ಆಚರಣೆಯಿಂದ ಬರ್ತದೆ. ಧಾನ್ಯ ಲಕ್ಷ್ಮಿ ನಿನ್ನ ರಾಜ್ಯದಲ್ಲಿ ತುಂಬಿ ತುಳುಕಾಡುವಂತೆ ಆಗ್ತದೆ. ನಿನ್ನ ಪ್ರಜೆಗಳು ಮತ್ತೆ ಸುಖವನ್ನು, ಸಂತೋಷವನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಹಾಗೆಯೇ ಋಷಿಗಳು ಹೇಳ್ತಾರೆ, ರಾಜ ನೀನು ನಿನ್ನ ಪ್ರಜಾವರ್ಗದೊಂದಿಗೆ ಈ ದೇವಶಯನಿ ಏಕಾದಶಿಯ ಆಚರಣೆಯನ್ನು ನಿಷ್ಠೆಯಿಂದ, ಧರ್ಮದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡು ಅಂತ ಅಂಗೀರಸ ಋಷಿಗಳು ರಾಜನಿಗೆ ಹೇಳುತ್ತಾರೆ. ರಾಜ ಅವರ ಅಪ್ಪಣೆಯನ್ನು ಪಡೆದು ಅಲ್ಲಿಂದ ತನ್ನ ರಾಜ್ಯಕ್ಕೆ ಮರಳಿ ಹೋಗ್ತಾನೆ. ಮರಳಿ ಹೋಗಿ ಆಷಾಢ ಶುಕ್ಲದ ಪದ್ಮ ಏಕಾದಶಿಯ ಆಚರಣೆಯನ್ನು ತನ್ನ ಪ್ರಜಾವರ್ಗದೊಂದಿಗೆ ಕೂಡಿ ಶ್ರದ್ಧೆಯಿಂದ, ಭಕ್ತಿಯಿಂದ ಆಚರಿಸ್ತಾನೆ. ಆ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ ಕೈಗೊಳ್ತಾನೆ. ತದನಂತರದಲ್ಲಿ ಆತನ ರಾಜ್ಯದಲ್ಲಿ ಹೊರ ಹೋಗಿದ್ದಂತಹ ಸಂಪತ್ತು ಲಕ್ಷ್ಮಿ, ಧಾನ್ಯ ಲಕ್ಷ್ಮಿ ರಾಜ್ಯಕ್ಕೆ ವಾಪಸ್ಸಾಗ್ತಾಳೆ. ರಾಜ್ಯ ಮತ್ತೆ ಮೊದಲಿನಂತೆಯೇ ಸಂಪತ್ತಿನಿಂದ ತುಂಬಿ ತುಳುಕ್ತದೆ. ಆತನ ರಾಜ್ಯದಲ್ಲಿ ಸಮೃದ್ಧಿ ರಾರಾಜಿಸ್ತದೆ ಎಂಬುದಾಗಿ ಬ್ರಹ್ಮದೇವರು ನಾರದ ಮಹರ್ಷಿಗೆ ಈ ಅತ್ಯಂತ ಪವಿತ್ರವಾದಂತಹ ಪದ್ಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯ ಆಚರಣೆಯ ಬಗ್ಗೆ ಹೇಳುತ್ತಾ ಅದರ ಮಹಾತ್ಮ್ಯವನ್ನು ಈ ರೀತಿ ವಿವರಿಸಿದರು. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳುತ್ತಾನೆ. ನಾವೆಲ್ಲ ಅತ್ಯಂತ ಪವಿತ್ರವಾದಂತಹ ಈ ದೇವಶಯನಿ ಏಕಾದಶಿಯನ್ನು ಆಚರಿಸಿ ಏಕಾದಶಿಯ ವ್ರತವನ್ನು ಕೈಗೊಂಡು ಪರಮಾತ್ಮ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.